ಹೇಳಕ್ಕಾಗಲ್ಲ ಸರ್. ಸುಮಾರು 15 ವರ್ಷದಿಂದನೂ ನಾನು ಈ ಪ್ರಾಬ್ಲಮಲ್ಲಿ ಇದು ಮಾಡ್ಕೊತಾ ಇದ್ದೆ. ಸರ್ 2 ವರ್ಷದಿಂದನೇ ಹೇಳಿದ್ರು ನನಗೆ, ಸರ್ ಈ ಥರ ಇದೆ ಅಂತ. ಏನು ಸರ್? ಹಾಂ, ಈ ಥರ ಇದೆ ಅಂತ ಸರ್ ಹೇಳಿದರು. ನಾನು ಏನಂದ್ರೆ ಗೊತ್ತಾ, ಅಮೌಂಟ್ ಹೇಳಿದ್ರಲ್ಲ ಅವಾಗ ಹಿಂಜರ್ದೆ, ಬೇಡ ಅಮೌಂಟ್ ಜಾಸ್ತಿ ಆಗುತ್ತೆ ಈಗ ಕಾಸ್ಟ್ಲಿ ಅಂತ. ಆದರೆ ಈಗ 20 ದಿವಸದಿಂದ ತಗೊತಾ ಇದ್ದೀನಿ. ನಾನು ಈಗ ಸತ್ತು ಬದುಕು ಬಂದಿದ್ದೀನೇನೋ ಅಂತ ಖುಷಿ ಆಗುತ್ತೆ ಸರ್ ನನಗೆ. ಈಗ ಒಂದು 15 ದಿವಸದಲ್ಲಿ ನನಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗರ್ಭಕೋಶದಲ್ಲಿ ಸುಮಾರು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಸ್ಕ್ಯಾನಿಂಗಲ್ಲೂ ರಿಪೋರ್ಟಲ್ಲೂ ಎಲ್ಲೂ ಗೊತ್ತಾಗಿಲ್ಲ. ಹೈದರಾಬಾದಲ್ಲೂ ಹೋಗಿದ್ದೆ, ಅಲ್ಲೂ ನನಗೆ ಗೊತ್ತಾಗಿರಲಿಲ್ಲ. ಬಟ್ ಇಲ್ಲಿ ಮೊನ್ನೆ ಒಂದು ಮಂಗಳವಾರ, ಇವತ್ತಿಗೆ ಮಂಗಳವಾರಕ್ಕೆ 15 ದಿವಸಕ್ಕೆ ನನಗಾಗಿರೋ ಪ್ರಾಬ್ಲಮ್ಮು ತುಂಬಾ ಇತ್ತು. ಬಟ್ ಆ ಗಡ್ಡೆ ಬರೋದಕ್ಕೆ ಈ ಔಷಧಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಗಡ್ಡೆ ಬಂತು ಸರ್. ಈಗ ಡಾಕ್ಟ್ರೆಲ್ಲ ಬೇಷ್ ಅಂದರು ನನ್ನ. ಅದು ಎಷ್ಟು ವರ್ಷದಿಂದ ಇತ್ತೋ, ಯಾವ ಥರ ಇತ್ತೋ ನನಗೆ ಗೊತ್ತಿಲ್ಲ. ಈಗ ಆರಾಮಾಗಿದ್ದೀನಿ, ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮದು ಊರು ಮೇಡಮ್? ನಮ್ಮದು ಹಾಗಲವಾಡಿ ಸರ್. ನಮ್ಮದು ಹಾಗಲವಾಡಿ ಅಂತ. ನಿಮ್ಮ ಹೆಸರು ಏನಂದರೆ? ರಾಜೇಶ್ವರಿ. ರಾಜೇಶ್ವರಿ. ಓಕೆ, ಎಷ್ಟು ದಿವಸ ಆಯ್ತು ತಗೊಂಡು? ಸರ್ 15 ದಿವಸ ಆಯ್ತು. 15 ದಿವಸ ಆಯ್ತು. ಈಗ ಆರೋಗ್ಯವಾಗಿದ್ದೀರಾ? 15 ದಿವಸ ಅಲ್ಲ, 20 ದಿವಸ ಆಯ್ತು ಸರ್ ತಗೊಂಡು. ಓಕೆ. ಸಮಸ್ಯೆ ಆಗಿದ್ದು ಅದೇ ಗಡ್ಡೆ ಬರೋದಕ್ಕೆ ಇವಾಗ 15 ದಿವಸ ಆಯ್ತು ಸರ್. ಕ್ಲಿಯರ್ ಆಗಿ 15 ದಿವಸ ಆಯ್ತು. ಇವತ್ತಿಗೆ 15 ದಿವಸದಲ್ಲಿ ದೊಡ್ಡ ನೋವು ಬಂತು. ಅಂದ್ರೆ ಹೆರಿಗೆ ನೋವಿಗಿಂತನೂ ಡಬಲ್. ಉಳಿಯ ಮೂವ್ಮೆಂಟ್ ಇರ್ಲಿಲ್ಲ. ಬಟ್ ನಾನು ಉಳಿಯ ತಿನ್ನ ಇಲ್ವಾ ಅಂತ ಹೇಳ್ಬಿಟ್ಟು ನೈಟ್ ಅಲ್ಲಿ ಕರ್ಕೊಂಡ್ ಬಂದ್ರು. ಹಾಸ್ಪಿಟಲ್ ಒಳಗೆ ಬಂದಿದ ತಕ್ಷಣನೇ ಅದು ಪಾಸ್ ಆಯ್ತು ಸರ್. ಬಂದಿದ ತಕ್ಷಣ ನಾನು ನಾರ್ಮಲ್ ಆದೆ. ಬಟ್ ಬೆಳಗ್ಗೆ ಎದ್ದು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಸರ್. ಒಳ್ಳೇದಾಗ್ಲಿ ಮೇಡಮ್. ಇದೇ ರೀತಿ ಬೇರೆ ಸಮಸ್ಯೆ ಸಾಕಷ್ಟು ಹೆಣ್ಮಕ್ಳಿಗಿದೆ. ಪರ್ಸನಲ್ ಪ್ರಾಬ್ಲಮ್ ತುಂಬ ಇದೆ. ಥೈರಾಯ್ಡು ಈ ಥರದ್ದು ತುಂಬ ಸಮಸ್ಯೆ ನೋಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಕೊಡ್ಸಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಇದೊಂದು ಸೇವೆ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲರಿಗೂ ಈ ವಿಚಾರ ತಿಳಿಸಿ ಕರ್ಕ ಬನ್ನಿ, ಎಲ್ಲರಿಗೂ ಪ್ರಯೋಜನ ಪಡಿಸೋಣ. ಸರ್ ಖಂಡಿತ ಸರ್. ತುಂಬಾ ರವಿ ಸರ್ ತುಂಬಾ ದಿವಸದಿಂದ ನನಗೆ ಹೇಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಅವ್ರು ಹೇಳ್ದಾಗ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಸರ್. ಸುಮಾರು ಎಲ್ಲ ಔಷಧಿಗಳು ತಗೊಂಡು ನೋಡೇ ಬಿಡೋಣ ಅಂತ ಇಲ್ಲಿಗೆ ಬಂದ್ಮೇಲೆ ಕ್ಲಿಯರ್ ಆಯ್ತು ಸರ್. ಈಗ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ಊಟ ಮಾಡ್ತೀನಿ, ತುಂಬಾ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೇಡಮ್.